ನಮಸ್ಕಾರ ಕೇಳುಗರೆ. ನಮ್ಮ ಇಂದಿನ ಮಾತುಕತೆಯ ಅತಿಥಿ ಹೆಸರಾಂತ ಪತ್ರಕರ್ತ ಹಾಗೂ ಸಾಹಿತಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರು. ನಮಸ್ಕಾರ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರೇ. ನಮಸ್ಕಾರ. ಮಾತುಕತೆ ಆರಂಭ ಮಾಡೋಣ ಮಾಡಿ. ಈ ಸಾಗಿ ಬಂದ ನಿಮ್ಮ ಬದುಕಿನ ದಾರಿಯನ್ನು ಒಂದು ಕ್ಷಣ ಹಿಂದೆ ಹೊಳ್ಳಿ ನೋಡಿದರೆ ನಿಮಗೆ ಉಂಟಾಗುವಂಥ ಭಾವನೆ ಏನು? ನಾನು ಪತ್ರಿಕೋದ್ಯಮವನ್ನು ಆರಿಸಿಕೊಂಡೆ. ಅನೇಕ ಜನರಿಗೆ ಇದ್ರ ಬಗ್ಗೆ ಸೇರಿಕೆ ಇರಲಿಲ್ಲ. ಆದರೆ ಬೇರೆಯವರಿಗೆ ಬೇಕು ಅಂತ ನಾನು ಬೇರೆ ವೃತ್ತಿಯನ್ನು ಆರಿಸಿಕೊಡಲಿಲ್ಲ. ನನಗೆ ಬೇಕಾದ ವೃತ್ತಿಯನ್ನೇ ನಾನು ಆರಿಸಿಕೊಂಡೆ. ಇದರಲ್ಲಿ ಸುಖ ಸಿಗ್ತದೆ ಅಂತಲ್ಲ, ಆದರೆ ಇದರ ಮೂಲಕ ಏನನ್ನಾದರೂ ಸಾಧಿಸಬಹುದು ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿತ್ತು. ಆ ಕಾರಣದಿಂದ ನಾನು ಪತ್ರಿಕೋದ್ಯಮ ಆರಿಸಿಕೊಂಡೆ. ಆದರೆ ನಮ್ಮ ಮನೆಯ ನನಗೆ ಸಂಬಂಧಿಕರಾದ ಅನೇಕ ಜನರಿಗೆ ಇದರ ಬಗ್ಗೆ ಸೇರಿಕೆ ಇರಲಿಲ್ಲ. ನಾನು ವಕಾಲತ್ತು ಮಾಡಬೇಕೆಂದೇ ಅವರು ಅಪೇಕ್ಷಿಸಿದರು. ನನಗೆ ಒಂದು ರೀತಿಯ ಸಂತೋಷ ಮತ್ತು ತೃಪ್ತಿ ನನಗನ್ನಿಸ್ತದೆ. ನಾನು ಮಾಡಿಕೊಂಡ ಆಯ್ಕೆ ತಪ್ಪಾಗಲಿಲ್ಲ, ಸರಿಯಾದದ್ದೇ ಆಯಿತು ಅಂತ ನನಗನ್ನಿಸ್ತದೆ. ಮತ್ತು ಹಿಂದಿನ ದುಃಖ ನೆನೆಸ್ಕೊಳ್ಳೋದೇ ಇವತ್ತಿನ ಸುಖ. ಬಾಲ್ಯದಲ್ಲಿ ನಿಮ್ಮ ಬದುಕಿಗೆ ಒಂದು ದಾರಿಯನ್ನು ತೋರಿಸ್ತವ್ರು ಯಾರು? ನನಗೆ ಮೊದಲಿಂದಲೂ ಈ ಬರವಣಿಗೆ ಬಗ್ಗೆ ಆಸಕ್ತಿ. ತಿಳ್ಕೊಳ್ಬೇಕು, ತಿಳಿಯುವಂತೆ ಬರೀಬೇಕು, ತಿಳುವಳಿಕೆ ತಂದು ಕೊಡಬೇಕು ಅನ್ನತಕ್ಕಂಥದ್ದೇ ನನ್ನ ಉದ್ದೇಶ. ನಮ್ಮ ದೊಡ್ಡಪ್ಪ ಸ್ವಲ್ಪ ಪತ್ರಿಕೆಯ ಬಗ್ಗೆ ಪ್ರೀತಿ. ಅವರು ಓದ್ದವರಲ್ಲ, ಆದರೆ ತಾವಾಗಿ ಓದಿಕೊಂಡವರು. ಅವ್ರಿಗೆ ಯಾರೂ ಕಲಿಸ್ಲಿಲ್ಲ, ತಾವೇ ಇಂಗ್ಲೀಷ್ ಕಲ್ತ್ಕೊಂಡ್ರು. ಅವ್ರ ಮನೆಗೆ ಪೇಪರ್ ತರಿಸ್ತಾಯಿದ್ರು. ಅವನ್ನ ನನಗೆ ಸಣ್ಣ ವಯಸ್ಸಿನಲ್ಲಿ ಯಾವುದು ಸರಿ ಅಂತ ಅನಿಸ್ತಾ ಇತ್ತು, ಹೊಸದಾಗಿ ಇಂಗ್ಲೀಷ್ ಕಲ್ತಿದ್ರು ಕೂಡ ಅವುಗಳನ್ನು ನಾನು ಭಾಷಾಂತರ ಮಾಡ್ತಾಯಿದ್ದೆ. ಹೀಗಾಗಿ ನನಗೆ ಪತ್ರಿಕೋದ್ಯಮದ ಕಡೆಗೆ ಆಸಕ್ತಿ ಇತ್ತು. ಯಾವುದಾದ್ರೂ ಒಂದು ಮರೆಯಲಾರದ ಬಾಲ್ಯದ ಘಟನೆ? ನಾನು ಬ್ಯಾಡಿಗೆಯಲ್ಲಿ ಓದ್ತಾ ಇದ್ದೆ. ಬಹಳ ಸಣ್ಣ ವಯಸ್ಸು. ಮಹಾತ್ಮ ಗಾಂಧಿಯವರು ಬಂದಿದ್ದರು 1934ರಲ್ಲಿ. ಆವಾಗ ನಾನು ಒಬ್ಬ ಸ್ವಯಂ ಸೇವಕ. ಅವರು ಸಭೆಗೆ ಹೋಗುವಾಗ ನಾನು ದಾರಿಯಲ್ಲಿ ನಿಂತಿದ್ದೆ. ನನ್ನ ಬೆನ್ನು ತಟ್ಟಿದರು. ಇದು ಗಾಂಧಿ ಮುಟ್ಟಿದ ಬೆನ್ನು ಅನ್ನತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಇವತ್ತಿಗೂ ಉಳ್ಕೊಂಡಿದೆ. ಅದು ಒಂದು. ಆಮೇಲೆ ನನ್ನ ಕೆಲವು ಸ್ನೇಹಿತರೊಂದಿಗೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಚಲಿಸುವ ಗಾಡಿಯನ್ನು ನೋಡಿದರೆ ನನಗೊಂದು ಸಂತೋಷ ಈಗಲೂ ಕೂಡ, ಯಾಕಂದರೆ ಅದರಲ್ಲಿ ಸದಾ ಚಲನೆ ಇರ್ತದೆ. ಬಾಲ್ಯದಲ್ಲಿ ಅದನ್ನು ನೋಡಬೇಕು ಅನ್ನತಕ್ಕಂಥ ಆಸಕ್ತಿ. ಸ್ಟೇಷನ್ 1.5 ಮೈಲ್ ದೂರ ಇತ್ತು, ಆದರೂ ನಾವು ಹೋಗ್ತಾ ಇದ್ವಿ. ನಮ್ಮ ಒಬ್ಬ ಸ್ನೇಹಿತನ ಕೈಯಲ್ಲಿ ವಾಚ್ ಇತ್ತು. ಆ ಡ್ರೈವರ್ ಆ ವಾಚ್ ನೋಡ್ತಾನೆ ಅಂತ ಇಸ್ಕೊಂಡ. ರೈಲು ಹೊರಡೋ ಸಮಯ ಆದರೂ ಅವನು ಕೊಡಲಿಲ್ಲ. ಕೊನೆಗೆ ರೈಲ್ ಬಿಟ್ಟ ಮೇಲೆ ಕೊಟ್ಟ. ಇವನಿಗೆ ಸಿಟ್ಟು ಬಂದಿತ್ತು. ಒಂದು ಕಲ್ಲು ತೊಗೊಂಡು ಎಸೆದ. ಅದು ಅಲ್ಲಿ ನೀರಿನ ಒಂದು ಟ್ಯಾಂಕ್ ಇತ್ತು, ಅದು ಗ್ಲಾಸಿಂದು, ಅದಕ್ಕೆ ಹೊಡೀತು. ಅವನಿಗೆ ಸಿಟ್ಟು ಹತ್ತಿ ಟ್ರೈನ್ ನಿಲ್ಲಿಸ್ದ. ಇವರೆಲ್ಲ ಓಡಿ ಹೋಗಿಬಿಟ್ರು. ನಾನಲ್ಲಿದ್ದೆ. ನನ್ನ ಎಳ್ಕೊಂಡು ಹೋದರು, ಇವನೇ ಹೊಡೆದವನು ಅಂತ. ರೈಲ್ವೆ ಸ್ಟೇಷನ್ ಹತ್ರ ಹೋದರು. ಒಬ್ಬ ಮನುಷ್ಯ ಬಂದ. ನೋ, ದಿಸ್ ಈಸ್ ನಾಟ್ ದ ಬಾಯ್. ಆವಾಗ ನನಗನ್ನಿಸ್ತು, ನ್ಯಾಯಕ್ಕೋಸ್ಕರ ಹೊಡೆದಾಡೋ ಜನ ಇದ್ದಾರೆ ಮತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ನನಗೆ ಆವಾಗ ಬಂತು. ಅದು ಇವತ್ತಿಗೂ ಉಳ್ಕೊಂಡಿದೆ. ಪತ್ರಿಕೋದ್ಯಮದ ಬಗ್ಗೆ ಮೊದಲೇ ಹೇಳಿದ್ರಿ. ಈ ಪತ್ರಿಕೋದ್ಯಮದಿಂದ ನೀವೇನು ಕಲ್ತ್ರಿ? ನಾನು ಕಲ್ತದ್ದು ನನ್ನ ದೃಷ್ಟಿ ವಿಸ್ತಾರ ಮಾಡಿಕೊಳ್ಬೇಕು, ನಾನು ಹೆಚ್ಚು ಉಪಯುಕ್ತ ಅನಿಸ್ಬೇಕು, ನಾನು ಜನಗಳ ಬಗ್ಗೆ ಚಿಂತೆ ಮಾಡಬೇಕು, ಅವರಿಗೆ ತಿಳುವಳಿಕೆ ತಂದು ಕೊಡಬೇಕು, ಅವರಿಗೆ ಮನಸ್ಸು ತಿಳಿಯಾಗುವಂತೆ ಮಾಡಬೇಕು, ಮತ್ತು ತಿಳಿಯಾದಂಥ ಒಂದು ಹಾಸ್ಯ ಅವ್ರಿಗೆ ಒದಗಿಸ್ಕೊಡ್ಬೇಕು ಅನ್ನತಕ್ಕಂಥ ಒಂದು ಭಾವನೆ ನನಗೆ ಮೊದಲಿನಿಂದಲೂ ಇತ್ತು ಮತ್ತು ಅದನ್ನು ಇವತ್ತಿಗೂ ಉಳಿಸ್ಕೊಂಡಿದ್ದೇನೆ. ಆದರೂ ನನಗೊಂದು ರೀತಿಯಿಂದ ಅತೃಪ್ತಿ. ಇನ್ನೂ ಚೆನ್ನಾಗಿ ಮಾಡಬೇಕು, ಈಗ ಮಾಡಿದ್ದು ಸಾಲದು ಅನ್ನತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಇವತ್ತಿಗೂ ಇದೆ. ನೀವು ತಿಳ್ಕೊಂಡಂಗನ ನಿಮ್ಮ ಬದುಕಿನಲ್ಲಿ ಮಾಡಿದಂಥ ದೊಡ್ಡ ಕೆಲಸ ಯಾವುದು? ನಾನಂಥ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ನಾನು ಅನ್ನೋದಿಲ್ಲ. ಎಲ್ಲ ಸಾಮಾನ್ಯರ ಜೊತೆಗೆ ಸೇರಿಕೊಂಡು ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ ಮತ್ತು ನನಗೆ ತೃಪ್ತಿ ತಂದಿದೆ. ಜನಗಳಿಗೆ, ನನಗೆ ಬೇಕಾದವ್ರಿಗೆ ಬೇಡಾದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದೆ. 1 ವರ್ಷ ಕಳ್ಕೊಂಡೆ. ಆದರೂ ನನಗೆ ಕಳೆದು ಹೋಯಿತು ಅನ್ನತಕ್ಕಂಥ ಒಂದು ಪಶ್ಚಾತ್ತಾಪ ನನಗಿಲ್ಲ. ಮತ್ತು ಆನಂತರ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ಹೋರಾಟ ಮಾಡೋದರಲ್ಲೇ ಒಂದು ತೃಪ್ತಿ ಇದೆ ಅಂತ ನಾನು ತಿಳುವಳಿಕೆ ತಂದುಕೊಂಡಿದ್ದೇನೆ. ಮತ್ತು ಬರವಣಿಗೆಯ ಮೂಲಕ ಕೆಲವು ಜನರಾದರೂ ಪ್ರಭಾವಿತರಾಗಿದ್ದಾರೆ. ನನ್ನ ಬರವಣಿಗೆ ಸಾರ್ಥಕ ಆಯಿತು ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ತಪ್ಪು ಕೆಲಸ ಯಾವುದಾದ್ರು ಆಗಿವೆ? ತಪ್ಪು ಕೆಲಸ. ನಾನು ಅನೇಕ ಜನ ರಾಜಕಾರಣಿಗಳನ್ನು ನಂಬಿದೆ, ನಂಬಬಾರ್ದವ್ರನ್ನೂ ಕೂಡ ನಂಬಿದೆ. ನಂಬಿಕೆಟ್ಟವರಿಲ್ಲ ಅಂತ ದಾಸರು ಹೇಳಿದ್ದಾರೆ. ಆದರೂ ನಾನು ಸಾಕಷ್ಟು ಹೊಡೆತ ಅವರಿಂದ ತಿಂದಿದ್ದೇನೆ. ಆದರೆ ಅದರ ಬಗ್ಗೆ ನನಗೇನು ಪಶ್ಚಾತ್ತಾಪ ಅನಿಸಿಲ್ಲ.
ಸರಿ, ಮಿಕ್ಕುಳಿದವರಿಗೂ ಅದನ್ನೇ ಹೇಳ್ತಾ ಇದ್ದೇನೆ, ನೀವು ರಾಜಕಾರಣಿಗಳನ್ನ ಅತಿಶಯವಾಗಿ ನಂಬಬೇಡಿ ಅಂತ. ನೀವು ಅತ್ಯಂತ ಸಂತೋಷಪಟ್ಟಂಥ ಪ್ರಸಂಗ ಯಾವುದು? ಇವೆ ಬೇಕಾದಷ್ಟು ಸಂತೋಷಪಟ್ಟಂಥ ಪ್ರಸಂಗಗಳಿವೆ ನೋಡಿ. ಒಂದು ದಿವಸ ಅಮೇರಿಕೆಯಲ್ಲಿ ನಾನು ಶಿಕಾಗೋ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದೆ. ನನ್ನ ಬೂಟುಗಳ ಕಡೆ ನೋಡಿಕೊಂಡೆ. ಅವು ಹೊಲಸಾದಂಗೆ ಕಂಡವು. ಅವುಗಳಿಗೆ ಪಾಲಿಸ್ ಅವಶ್ಯಕತೆ ಅಂತೆ. ಅಷ್ಟೊತ್ತಿಗೆ ಒಬ್ಬ ನಿಗ್ರೋ ಹುಡುಗ ಇದ್ದ, ಬೂಟ್ ಪಾಲಿಷ್ ಮಾಡೋನು ಬಂದ. ಅವನು ಪಾಲಿಷ್ ಮಾಡ್ದ. ನೋಡಿ ನನಗೆ ಇಷ್ಟು ಸಂತೋಷ ಆಯ್ತು ಅವತ್ತು. ಅವನಿಗೆ ದುಡ್ಡು ಕೊಡೋಕೆ ಹೋದರೆ ಅವನು ದುಡ್ಡು ಬೇಡ ಅಂದ. ನೀವು ಇಂಡಿಯಾದವರು, ನನಗೆ ಬೇಡ, ಕೊಡೋದು ಬೇಡ, ನೀವು ಇಂಡಿಯಾಕ್ಕೆ ಹೋದ್ಮೇಲೆ ನನಗೊಂದು ಕಾರ್ಡ್ ಬರೀರಿ, ಅಷ್ಟೇ ಸಾಕು ನನಗೆ ಅಂತ. ನನಗೆ ಅದನ್ನು ನಾನು ಎಂದಿಗೂ ಮರೆಯೋದು ಸಾಧ್ಯ ಇಲ್ಲ. ಅದೇ ರೀತಿ ನಾನು ಲಾಸ್ ಆ್ಯಂಜಲೀಸ್ ನಗರದಿಂದ ಬರುವಾಗ ಒಬ್ಬ ನಿಗ್ರೋ ವೇಮನ್, ತೂಕ ಮಾಡೋ ಮನುಷ್ಯ ಇದ್ದ. ಬಸ್ನಲ್ಲಿ ಬರಬೇಕು, ದೊಡ್ಡ ಟ್ರಂಕ್ ಇತ್ತು, ಅದಕ್ಕೆ ಬಾಡಿಗೆ ಹಣ ಕೊಡಬೇಕಾಗಿತ್ತು. ನಾನು ಕೊಡೋದಕ್ಕೆ ಹೋದೆ. ಎಷ್ಟು ಅಂತ? ಹಾಂ, ನೀವು ಅದಕ್ಕೆ ಹಣ ಕೊಡಬೇಕಾ? ಬೇಡ, ಅದನ್ನು ತಳ್ಳಿಬಿಟ್ಟ, ಅದನ್ನು ಇದರೊಳಗೆ ಹಾಕಿಬಿಟ್ಟ, ಹೋಲ್ಟ್ದೊಳಗೆ. ಅದು ಹೋಗಿಬಿಡ್ತು ನ್ಯೂಯಾರ್ಕಕ್ಕೆ. ಅಂದರೆ ಸ್ನೇಹಿತರಲ್ದವರು ಕೂಡ ಸ್ನೇಹಿತರಾಗಬಹುದು ಅನ್ನತಕ್ಕಂಥ, ಅದರಿಂದ ಇನ್ನೊಬ್ಬರ ಪ್ರಶಂಸೆ ಅಪೇಕ್ಷೆ ಮಾಡದೆ ನಮಗೆ ಸಾಧ್ಯವಾದ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ. ಈಗಲೂ ಕೂಡ ನಾನು ರಸ್ತೆಯಲ್ಲಿ ಹೋಗುವಾಗ, ನಮ್ಮ ಆಫೀಸ್ಗೆ ಹೋಗುವಾಗ ದಾರಿಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದ್ರೆ ನಾನು ಅದನ್ನು ತೆಗೆದು ಹಾಕ್ತೇನೆ. ನೀವು ತೆಗೆದು ಹಾಕ್ತೀರಿ? ಯಾರು ಎಲ್ಲರೂ ತೆಗೆದು ಹಾಕಬೇಕಾದಂಥ ಕೆಲಸ. ಈಗ ತಾಯಿ ಮಗುನ ಹೊಲಸು ತೊಳಿತಾಳೆ, ಅದರಿಂದ ತಾಯಿ ಏನಾದರೂ ಅಪವಿತ್ರ ಆಗ್ತಾಳೇನು? ಇಲ್ಲ. ಇಲ್ಲ. ಭಯಪಟ್ಟ ಪ್ರಸಂಗ ಏನಾದರೂ? ಭಯಪಟ್ಟಂಥ ಪ್ರಸಂಗ ಬಹಳ ಕಡಿಮೆ ಇವೆ. ಯಾಕಂದರೆ ಏನಾದರೂ ತಪ್ಪು ಮಾಡಿದರೆ ಮನುಷ್ಯ ಭಯಪಡಬೇಕು. ಹೌದು, ಸರಿನಾ? ಆದರೆ ನಾನು ಎಷ್ಟೋ ಒಳ್ಳೆಯದನ್ನು ಮಾಡೋಕ್ಕೆ ಹೋಗಿನೂ ಕೂಡ ತೊಂದರೆಯಲ್ಲಿ ಸಿಗ ಹಾಕ್ಕೊಂಡಿದ್ದೀನಿ. ಅದರಿಂದ ನಾನು ಭಯಪಡ್ತಕ್ಕಂಥ ಪ್ರಸಂಗ ಏನೂ ಬಂದಿಲ್ಲ. ಇವತ್ತಿಗೂ ಕೂಡ ನಾನು ಯಾರಿಗೂ ಭಯಪಟ್ಟಿಲ್ಲ. ಅವರು ಗುರುವರ್ಗದವರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾರ ಬಗ್ಗೆಯೂ ನನಗೆ ಭಯ ಇಲ್ಲ. ಮೇಲ್ನೋಟಕ್ಕೆ ನಿಮಗೆ ಸಿಟ್ಟು ಭಾಳ ಅನ್ನಿಸ್ತದೆ, ಅದು ನಿಜ? ಹೌದು, ನನ್ನ ಹತ್ರ ಸಿಟ್ಟಿದೆ. ಯಾವುದಕ್ಕೆ ಅಂದರೆ, ಅನ್ಯಾಯ ಮಾಡೋರನ್ನ ಕಂಡ್ರೆ ನನಗಾಗೋದಿಲ್ಲ, ಅಪ್ರಾಮಾಣಿಕರಾದವ್ರನ್ನ ಕಂಡ್ರೆ ನನಗಾಗೋದಿಲ್ಲ. ಅವರು ನನಗೆ ವೈಯಕ್ತಿಕವಾಗಿ ಏನೂ ಮಾಡಿರೋದಿಲ್ಲ, ಆದರೆ ಸಮಾಜಕ್ಕೆ ಮಾಡಿರ್ತಾರೆ. ಅದು ನನಗೇ ಮಾಡಿದಂಥ ಒಂದು ಅನ್ಯಾಯ, ನನಗೇ ಮಾಡಿದಂಥ ಒಂದು ಅಪ್ರಾಮಾಣಿಕತೆ ಅಂತ ನಾನು ಭಾವನೆ ಮಾಡ್ಕೊಳ್ತೇನೆ. ಮತ್ತಲ್ಲದೆ ನನಗೆ ಯಾವ ವಸ್ತು ಎಲ್ಲಿಟ್ಟಿರ್ತೇನೆ ನಾವು ಅಲ್ಲೇ ಇರಬೇಕು. ಯಾರಾದರೂ ಅದನ್ನು ಸರಿ ಮಾಡಿದರೆ ನಾನಿಟ್ಟಂಥ ವಸ್ತು ನನಗೆ ಸಿಕ್ಕೋದಿಲ್ಲ. ಆವಾಗ ನನಗೆ ಸಿಟ್ಟು ಬರ್ತದೆ, ಯಾರು ಇದನ್ನೆಲ್ಲ ಹೀಗೆ ಮಾಡಿದವರು ಅಂತ. ಈ ಶಿಸ್ತು, ಅಚ್ಚುಕಟ್ಟು, ಖಚಿತತೆ ಇದನ್ನೆಲ್ಲ ನಿಮ್ಗೆ ಯಾರು ಕಲಿಸಿದ್ರು? ಇಲ್ಲ, ಅದೇನು ಕಲಿಸಿದ್ರೆ ಬರ್ತಕ್ಕಂಥದ್ದಲ್ಲ. ಅದು ಬಹಳ ಓರಣ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ. ಆಕೆಗೆ ಯಾವುದು ಅಸ್ತವ್ಯಸ್ತವಾಗಿ ಇರಕೂಡ್ದು. ಗಂಡ ತೊಡ್ತಕ್ಕಂಥ ಬಟ್ಟೆ ಬರೆ ಕೂಡ ಒಳ್ಳೆ ಶಿಸ್ತಿನಿಂದ ಇರಬೇಕು ಅಂತಕ್ಕಂಥ ಒಂದು ಭಾವನೆ. ನಾನೇ ಇನ್ನೂ ಅವಳು ಬಯಸಿದಂಥ ಮಟ್ಟಕ್ಕೆ ಏರಿಲ್ಲ. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರೇ, ನಿಮ್ಮದು ಅಗಾಧವಾದಂಥ ನೆನಪಿನ ಶಕ್ತಿ, ಇದಕ್ಕೆ ಯಾವ ಔಷಧಿ ತಗೊಳ್ಳಿ? ಇಲ್ಲ, ಅದೇನು ಔಷಧಿ ಇಲ್ಲ. ಪ್ರಯತ್ನ ಮಾಡಿದರೆ ಪ್ರತಿಯೊಬ್ಬನು ಪ್ರತಿಯೊಂದು ಸಂಗತಿಯನ್ನು ಕೂಡ ಜ್ಞಾಪಕದಲ್ಲಿ ಇಡಬಹುದು. ಈಗ ನೋಡಿ, ನಿಮಗೆ ದೋಸೆ ತಿನ್ನಬೇಕು ಅಂತ ಆಗ್ತದೆ, ಬರೀ ದೋಸೆನೇ ಯಾಕೆ ಅಪೇಕ್ಷೆ ಮಾಡ್ತೀರಿ? ನಿಮ್ಮ ಮನಸ್ಸಿಗೆ ಬಂದಿರ್ತದೆ, ನಿಮ್ಮ ಮನಸ್ಸಿಗೆ ಬಂದದ್ದನ್ನು ನೀವು ಜ್ಞಾಪಕದಲ್ಲಿ ಇಡ್ತೀರಿ. ಅದೇ ರೀತಿ ನೀವು ಓದಿದ್ದನ್ನು, ನೀವು ಕಂಡದ್ದನ್ನು 3-4 ಸಲ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡ್ರೆ ಅದು ಮರೆಯೋದಿಲ್ಲ. ಆದರೆ ಅದನ್ನು ನೆನಪಿಡ್ತಕ್ಕಂಥ ವಿಧಾನ ಪ್ರತಿಯೊಬ್ಬನಲ್ಲೂ ಒಂದೊಂದು ರೀತಿ ಇರ್ತದೆ, ಅದಕ್ಕೆ ಹೊಂದಿಕೆ ಮಾಡಬೇಕು. ಈಗ ಉದಾಹರಣೆ ಹೇಳ್ತೇನೆ. ನಾನು ಒಂದು ಸಲ ನಮ್ಮ ಸ್ನೇಹಿತರಾದಂಥ ಬೀಡಪ್ಪ ಅವ್ರನ್ನ ಕಾಣಕ್ಕೆ ಹೋಗಿದ್ದೆ. ಅವರು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ನಾನು ಒಂದು ನಂಬರ್ ಕೇಳಿದೆ, ಪ್ರೊಫೆಸರ್ ರೂಬೆನ್ ಅವರ ನಂಬರ್ ನನಗೆ ಕೊಡಿ ಅಂತ. ಅವ್ರು ಹೇಳಿದರು. ಆಮೇಲೆ ಒಂದು ಅರ್ಧ ಗಂಟೆ ಮಾತಾಡಿದ್ವಿ, ಹೊರಗೆ ಬಂದ್ವಿ. ಮತ್ತೊಂದು ಅರ್ಧ ಗಂಟೆ ಗೇಟ್ನಲ್ಲಿ ಮಾತಾಡ್ತಾ ನಿಂತ್ವಿ. ಆಮೇಲೆ ಹೊರಟೆ. ಏನು ರೂಬೆನ್ ಅವ್ರ ನಂಬರ್ ಕೇಳಿದ್ರಿ, ಬರ್ಕೊಳ್ಳೇ ಇಲ್ವಲ್ಲ? ಇಲ್ಲ, ನಾನು ತಲೆಯಲ್ಲಿ ಬರ್ಕೊಂಡಿದ್ದೇನೆ ಅಂತ ಹೇಳಿದೆ ಅವ್ರಿಗೆ. ನೀವು ಹೇಳಿದ್ರಿ ರೂಬೆನ್ ಅವ್ರ ನಂಬರು 50786 50 786 ಅಂತ ಹೇಳಿದರು. ಇದನ್ನು ನೆನಪಿಡೋದು ಸುಲಭ ಇದೆ. 50 ನಮ್ಮ ಸಂವಿಧಾನ 1950ರಲ್ಲಿ ಸ್ವೀಕಾರ ಆಯಿತು. ಸೊ ಸಂವಿಧಾನ 50. ಈ ಮುಸ್ಲಿಮರು ಬಿಸ್ಮಿಲ್ಲಾ ಬರೆಯೋದನ್ನು 786 ಅಂತ ಬರೀತಾರೆ ಅವರು. ಆದ್ದರಿಂದ ಸಂವಿಧಾನ ಮತ್ತು ಬಿಸ್ಮಿಲ್ಲಾ ಸೇರಿ ಅವ್ರ ನಂಬರ್ ಆಯಿತು ಅಂತ ಹೇಳಿ. ಹೀಗೆ ಸಾಂಕೇತಿಕ ಭಾಷೆ ಒಳಗಡೆ ಪ್ರತಿಯೊಬ್ಬನಿಗೂ ಅವನೊಂದು ವಿಧಾನ ಇರ್ತದೆ. ನೀವೇ ಬಿಡಬೇಕು ಅಂದ್ಕೊಂಡಂಥ ನಿಮ್ಮ ಗುಣ ಯಾವುದು? ನಾನು ಬಹಳ ವ್ಯಥೆ ಮಾಡ್ತೇನೆ. ಏನಾದರೂ ಒಂದು ಕೆಟ್ಟದಾಗಿದ್ದರೆ ಬಹಳ ವ್ಯಥೆ ಮಾಡ್ತೇನೆ. ನನ್ನ ಮನಸ್ಸಿಗೆ ನನಗೇ ಆದಂತೆ ಅಂತ ತಿಳ್ಕೊಳ್ತೇನೆ. ಮತ್ತು ಯಾರಾದರೂ ಅನ್ಯಾಯ ಮಾಡಿದವರಿದ್ದರೆ, ಅಕ್ರಮವಾದಂಥ ಆಸ್ತಿ ಗಳಿಕೆ ಮಾಡಿದವರಿದ್ದರೆ, ನನಗೆ ವೈಯಕ್ತಿಕವಾಗಿ ಏನೂ ಮಾಡಿರೋದಲ್ಲ, ಅವರು ಸಮಾಜಕ್ಕೆ ಮಾಡಿರ್ತಾರೆ ಅಂತ ತೀರಾ ಅಷ್ಟೊಂದು ಇರ್ತಕ್ಕಂಥದ್ದು ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಒಮ್ಮೆ ವಿಚಾರ ಬರ್ತಿರ್ತದೆ.
ನೀವು ಪ್ರತಿ ವಾರ ನಿಮ್ಮ ಹೃದಯದಿಂದ ಬೇರೆಯವರ ಹೃದಯಕ್ಕೆ ಅನುಭವದ ಅಮೃತತ್ವವನ್ನು ಹರಿಸ್ತಾ ಇರ್ತೀರಿ. ಇದರ ಪ್ರಯೋಜನ ಎಷ್ಟಾಗಿದೆ ಅಂತೀರಿ ನೀವು? ನೋಡಿ, ಹೀಗಾಗಿದೆ, ನನಗೆ ಕೆಲವು ಕಾಗದ ಬಂದಿವೆ. ನಿಮ್ಮ ಬದುಕುವ ಮಾತು ಮತ್ತು ನಿಮ್ಮ ಹೃದಯದಿಂದ ಹೃದಯಕ್ಕೆ ಈ ಅಂಕಣಗಳನ್ನು ಓದಿ ನಾನು ಹತ್ಯೆ ಮಾಡ್ಕೊಳ್ಬೇಕು ಅನ್ನೋನು ಇವತ್ತು ಬದುಕಿ ಉಳಿದಿದ್ದೇನೆ. ನಿಮ್ಮ ಬರವಣಿಗೆಯಿಂದ ನಾನು ಬದುಕಿದ್ದೇನೆ. ಎಷ್ಟು ಜನ ಬದುಕಿದಾರೋ ಗೊತ್ತಿಲ್ಲ. ಕೆಲವರಾದರೂ ಬರೆದಿದ್ದಾರಲ್ಲ ಆ ಮಾತು, ಕೆಲವರಿಗಾದರೂ ಉಪಯುಕ್ತವಾಗಿದೆಯಲ್ಲ, ಸಾಕು, ಅದು ಸಾರ್ಥಕ ಆಯಿತು ನನ್ನ ಬರವಣಿಗೆ ಅಂತ ನಾನು ತಿಳ್ಕೊಂಡಿದ್ದೆ. ನಿಮ್ಮ ಹೆಸರು ಪುಟ್ಟಪ್ಪ. ಅಡ್ಡ ಹೆಸರು ಮತ್ತು ನಿಮ್ಮ ಹೆಸರು ಎರಡೂ ಕೂಡಿಸಿದ್ರು ಪಾಪು ಆಗ್ತೀರಿ ನೀವು. ನಿಮ್ಮ ಹೆಸರು ಮತ್ತು ಸಾಧನೆಗೆ ನೀವೇನಾದ್ರು ತಾಳೆ ಹೌದು, ಪಾಪು ಅಂದರೆ ಬೆಳೆಯಬೇಕಾದವನು ಅಂತ ಅರ್ಥ. ಆದ್ದರಿಂದ ನಾನು ಬೆಳೆದವನಂತ ತಿಳ್ಕೊಂಡಿಲ್ಲ, ಬೆಳೆಯೋದಕ್ಕೆ ಬಹಳಷ್ಟು ಇನ್ನೂ ಅವಕಾಶ ಇದೆ ಅಂತಂದು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಯಾವಾಗಲೂ ಪಾಪುವಾಗೇ ಇರಬೇಕು. ಹೌದು, ಅಂದ್ರೇನೆ ಬೆಳೆತಾನೆ ಮನುಷ್ಯ. ದೊಡ್ಡವನು ಅಂತ ಯಾವತ್ತು ತಿಳ್ಕೊಂಡ ಆವತ್ತು ಸಣ್ಣವನಾಗ್ತಾನೆ. ಈ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸಮರ್ಥ ಮಹಿಳೆ ಇರ್ತಾಳೆ ಅಂತ ನೀವು ಬಹಳ ಸಲ ಅಲ್ಲೆಲ್ಲ ಹೇಳಿದ್ದನ್ನು ನಾನು ಕೇಳೀನಿ, ಭಾಳ ಜನ ಕೇಳಿದ್ದಾರೆ. ನಿಮ್ಮ ಸಾಧನೆ ಒಳಗೆ ನಿಮ್ಮ ಶ್ರೀಮತಿ ಅವ್ರಿಗೆ ಎಷ್ಟು ಪಾಲು? ಬಹಳಷ್ಟು ಪಾಲಿದೆ. ಆಕೆ ಭಾಳ ಪಾಲು ಸಲ್ಲಬೇಕು. ಯಾಕಂದರೆ ಒಂದದ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ನನ್ನ ತಂದೆ ತಾಯಿಗಳಿಂದ ನಾನು ಕೆಡಿಸ್ಲಿಲ್ಲ, ಆದರೆ ಒಂದು ಗಾದೆ ಇದೆ, ಪೇರೆಂಟ್ಸ್ ಸ್ಪಾಯಿಲ್ ದೇರ್ ಚಿಲ್ಡ್ರನ್ ಆ್ಯಂಡ್ ವೈವ್ಸ್ ಮದರ್ ದೇರ್ ಹಸ್ಬೆಂಡ್ಸ್ ಅಂತ ಹೇಳ್ತಾರೆ. ಹಾಂ, ತಂದೆ ತಾಯಿಗಳು ಮಕ್ಕಳನ್ನ ಕೆಡಿಸ್ತಾರೆ, ಹೆಂಡತಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಗಂಡನ ಸಲಹೆ ತಾಳ ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿ ಹೆಂಡತಿ ಮಾಡಿದ ಕೆಲಸ ಎಷ್ಟೋ. ಕೆಲವರು ಪ್ರೂಫ್ ತಿದ್ದೋ ಕಾರ್ಯದಲ್ಲಿ ನನ್ನ ಹೆಂಡತಿ ನೆರವಾಗಿದ್ದಾಳೆ ಅಂತ ತಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾರೆ. ಹೌದು, ಆದರೆ ಅವರು ಅವನ್ನೇ ತಿದ್ದಿರ್ತಾಳಾಕಿ, ಅದನ್ನು ಬಿಡ್ತಾರೆ. ನಿಮ್ಮ ದೃಷ್ಟಿಯೊಳಗೆ ಕನ್ನಡ ನಾಡು ನುಡಿ ಜನತೆ ಈ ಎಲ್ಲದರ ಅಭಿವೃದ್ಧಿ ಆಗೋದು ಹೆಂಗೆ? ಮೊದಲು ಇದು ನನ್ನ ನಾಡು, ಇದು ನನ್ನ ನುಡಿ, ಇವರು ನನ್ನ ಜನ ಅನ್ನತಕ್ಕಂಥ ಒಂದು ಭಾವನೆ, ಉತ್ಕಟವಾದಂಥ ಭಾವನೆ ಮನಸ್ಸಿನಲ್ಲಿರಬೇಕು. ಆ ಭಾವನೆ ಉತ್ಕಟವಾಗಿದ್ದರೆ ಅದು ಕೆಲಸ ಸಾಧ್ಯ ಆಗ್ತದೆ. ಆದರೆ ನಮ್ಮಲ್ಲಿ ನುಡಿಯ ಬಗೆಗಾಗಲಿ, ನಾಡಿನ ಬಗೆಗಾಗಲಿ, ಜನರ ಬಗೆಗಾಗಲಿ ಇರಬೇಕಾದಷ್ಟು ಪ್ರೀತಿ ಇಲ್ಲ. ಆ ಪ್ರೀತಿಯಿಂದ ಅಭಿಮಾನ ಬರ್ತದೆ. ಅಭಿಮಾನ ಇದ್ದರೆ ಎಂಥ ಕೆಲಸ ಬೇಕಾದರೂ ಸಾಧ್ಯ ಆಗ್ತದೆ. ನಮ್ಮ ಇವತ್ತಿನ ಪತ್ರಿಕೋದ್ಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತಿನ ಪತ್ರಿಕೋದ್ಯಮ ತಾಂತ್ರಿಕವಾಗಿ ಬಹಳಷ್ಟು ಸುಧಾರಣೆಯನ್ನು ಕಂಡಿದೆ. ಆದರೆ ಮನುಷ್ಯ ಶಕ್ತಿಯ ದೃಷ್ಟಿಯಿಂದ ಅಂಥ ಶಕ್ತಿ ಪಡೆದಿದೆ ಅಂತ ನನಗನ್ನಿಸಿಲ್ಲ. ಯಾಕಂದರೆ ಎಷ್ಟೋ ಜನ ಪತ್ರಿಕೋದ್ಯಮಗಳಲ್ಲಿ ಇರಬೇಕಾದಂಥ ಬದ್ಧತೆ ಇಲ್ಲ. ಕೇವಲ ಹಣಕಾಸು ಅಥವಾ ಸ್ಥಾನಮಾನ ನೋಡಬೇಕು ಅನ್ನತಕ್ಕಂಥ ಒಂದು ದೃಷ್ಟಿ ಇದೆ ವಿನಃ, ನಾನು ಇದನ್ನು ಕಂಡುಕೊಂಡಿದ್ದೇನೆ, ಈ ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು, ಇದು ಒಳ್ಳೆಯ ಅಸ್ತ್ರ ನನ್ನ ಕೈಯಲ್ಲಿದೆ, ಇದನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಅನ್ನತಕ್ಕಂಥ ಬದ್ಧತೆ ಇರ್ತಕ್ಕಂಥ ಜನ ಬಹಳ ಕಡಿಮೆ ಆಗಿದ್ದಾರೆ. ದೇವರು ಒಂದು ವೇಳೆ ಸಿದ್ಧ ಆಗಿದ್ದರೆ ಅವನಲ್ಲಿ ಕೇಳುವಂಥ 2 ವರ ಏನು? ನಾನು ಒಂದೇ ಒಂದು ಕೇಳೋದು, ಪರಮಾತ್ಮ ನಮ್ಮ ಜನಗಳಿಗೆ ಬುದ್ಧಿ ಯಾವಾಗ ಕೊಡ್ತೀವಿ ಅಂತ. ಅದೇ ಒಂದು ಕೊರತೆ ಇದೆ. ಎಲ್ಲ ಕೊರತೆಗಳಿಗಿಂತಲೂ ಬುದ್ಧಿ ಕೊರತೆ ಮತ್ತು ವಿವೇಕದ ಕೊರತೆ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೆ. ಇನ್ನೊಂದು ವರ ವಿವೇಕ ಅಲ್ಲಲ್ಲ, ಒಂದು ಅದು 2 ಆಯ್ತು, ಬುದ್ಧಿ ವಿವೇಕ ಕೊಡೋದು, ಇನ್ನೊಂದು ಎಕ್ಸ್ಟ್ರಾ ಉಳಿತಲ್ಲ. ಇನ್ನೊಂದು ಒಳ್ಳೆಯದನ್ನು ಮಾಡೋದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡದೇ ಇರೋದು. ಈಗ ಎಷ್ಟೋ ಜನ ಇದ್ದಾರೆ ನಮ್ಮೊಳಗೆ, ನೀವು ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ, ಅಲ್ಲಿ ಅವರನ್ನು ನರಕ ನಿರ್ಮಾಣ ಮಾಡಿ ಬರ್ತಾರೆ. ನಮ್ಮ ಯುವಕರಿಗೆ ಏನಾದರೂ ಕಿವಿ ಮಾತು ನಿಮ್ಮದು? ಸರಿ, ಅವರೇ ನಮ್ಮ ಫ್ಯೂಚರ್, ಅವರೇ ನಮ್ಮ ಭವಿಷ್ಯ. ಅದನ್ನು ಅವರು ತಿಳುವಳಿಕೆ ತಂದುಕೊಳ್ಬೇಕು. ಯುವಕರು ಇವತ್ತು ಕೆಟ್ಟಿದ್ರೆ ದೊಡ್ಡವರಾದವರು ಸರಿಯಾದ ಹಾದಿಯಲ್ಲಿಲ್ಲ ಅಂತ ಅವ್ರು ಹಾದಿ ತಪ್ಪಿದ್ದಾರೆ. ಆದ್ದರಿಂದ ದೊಡ್ಡವರು ಮೊದಲು ಹಾದಿ ಮೇಲಿದ್ದರೆ ಯುವಕರ ಹಾದಿ ತಪ್ಪೋದು ಸಾಧ್ಯ ಇಲ್ಲ. ಆದ್ದರಿಂದ ಯುವಕರ ಬಗ್ಗೆ ನಾವು ನಿರೀಕ್ಷಣೆ ಮಾಡೋದೇನು ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಜನ ಮೇಲ್ಪಂಕ್ತಿ ಅನ್ನತಕ್ಕಂಥ ಜೀವನ ಬದುಕಬೇಕು. ಮುಂದಿನ ಜನ್ಮನೂ ಮನುಷ್ಯಂದ ಆದರೆ ನಿಮ್ಮ ಕೆಲಸದ ಆದ್ಯತೆ ಏನಿರ್ತದೆ? ನನ್ನ ಕೆಲಸ ಆವಾಗಲೂ ನಾನು ಪತ್ರಿಕೋದ್ಯಮಿನೇ ಆಗಬೇಕು ಅಂತ ಇದ್ದೇನೆ. ಯಾಕಂದರೆ ಜನರಿಗೆ ತಿಳಿಸೋದು, ಅವ್ರನ್ನ ತಿಳಿ ಮಾಡೋದು, ಅವ್ರಿಗೆ ತಿಳುವಳಿಕೆ ತಂದು ಕೊಡೋದು ಬ್ರಹ್ಮಾಂಡ ಗಾತ್ರದ ಕೆಲಸ. ಅದು ಎಷ್ಟು ಜನ್ಮ ಕಳೆದರೂ ಕೂಡ ಮುಗಿದಂಥ ಕೆಲಸ ಮತ್ತು ಪೆರಿನಿಯಲ್, ನಿರಂತರವಾಗಿ ಸಂತೋಷ ಕೊಡ್ತಕ್ಕಂಥ ಒಂದು ಕೆಲಸ. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರೇ, ಈ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಚುಟುಕು ಪ್ರಶ್ನೆಗಳಿಗೆ ಚುರುಕು ಉತ್ತರ ಕೊಟ್ಟು ನಮಗೆ ಸಂತೋಷ ಕೊಟ್ಟರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.